ಈಗ ಇಲ್ಲಿ ಬಂದು ಹೇಗಿದೆ, ಬಿಫೋರ್ ಹೇಗಿದ್ರಿ? ಖುಷಿಯಾಗಿದೀವಲ್ವಾ ಎಲ್ಲರೂ? ಇದೊಂಥರ ದೇವ್ರ ಮನೆ ಅನ್ನಿಸ್ತಾ ಇದೆ ಇಲ್ಲಿ ಬರುವಾಗ ಅಲ್ವಾ? ಬೇಗ ಹೋಗ್ಬೇಕು, ಅಲ್ಲಿ ಏನು ಆರೋಗ್ಯ ಪಡ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ನಾನು ಹೀಗೆ ಪ್ರತಿದಿನ ನಿಮ್ಮ ಹಾಗೇನೆ ಬರ್ತಾ ಇದ್ದೆ. ಬಟ್ ನನಗೆ ಪ್ರಾಬ್ಲಮ್ ಇದ್ದಿದ್ದು ಗಾಡಿ ಮೇಲಿಂದ ಬಿದ್ದು 9 ದಿನದಿಂದ ನೋವಿದೆ. ಡಿಸೆಂಬರಲ್ಲಿ ಬಿದ್ದಿತ್ತು. ಮಾನಸ ನರ್ಸಿಂಗ್ ಹೋಮ್ ಅಲ್ಲಿ ನಮ್ಮ ಫಿಸಿಷಿಯನ್ ಒಬ್ಬರಿದ್ದಾರೆ, ಕನ್ಸಲ್ಟಿಂಗ್ ಡಾಕ್ಟ್ರು. ಇಲ್ಲಿ ರಾಮಚಂದ್ರ ಡಾಕ್ಟ್ರು, ನಾಗರಾಜ್ ಡಾಕ್ಟ್ರು, ಎಲ್ಲ ಕಡೆ ಸುಮಾರು ಕಡೆ ತೋರಿಸ್ದೆ ನಾನು. ಬಟ್ ಅವರು MRI ಮಾಡಬೇಕಂತ ಲಾಸ್ಟ್ ಟೈಮ್ ಹೇಳಿದರು. ಮತ್ತು ಫಿಸಿಯೋಥೆರಪಿ ಎಲ್ಲ ಮಾಡುತ್ತೆ ನಾನು ಅಮೌಂಟ್ ಕೊಟ್ಟು. ಆದರೆ ನನಗೆ ಇಲ್ಲಿ ಬೆಸ್ಟ್ ರಿಸಲ್ಟ್ ಅಂದರೆ ವಿತೌಟ್ ಮೆಡಿಸಿನ್ ಸಿಕ್ಕಿರೋದು ನನಗೆ ದೇವ್ರು ಕೊಟ್ಟಿರೋ ಒಂದು ಅವಕಾಶ ಅನ್ನಿಸ್ತಾ ಇದೆ. ಅದರಲ್ಲೂ ಮತ್ತೆ ನಿನ್ನೆ ಒಂದು ಹೊಸ ಅದೃಷ್ಟದ ಬಾಗಿಲು ತೆರೀತು ನನಗೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದು ಈ ಫೋಟಾನ್ ಥೆರಪಿ ಅಂತ ಹೇಳಿ ನಿನ್ನೆ ತಸ್ಮಿಯಾ ಅನ್ನೋ ಮಗಳು ನನಗೆ ಕೊಟ್ಟರು ಮೇಡಮ್ ಹೇಳಿದ್ದಕ್ಕೆ. ತುಂಬ ಅಂದರೆ ತುಂಬ ರಿಲೀಫ್ ಆಗಿದ್ದೀನಿ ನಾನು ನಿನ್ನೆಯಿಂದ. ಮತ್ತೆ ಯಾಕಂದರೆ ನೋವು ಸ್ವಲ್ಪ ಕಡಿಮೆ ಆಗಿತ್ತು 50%, ಬಟ್ ಈಗ 90% ಅಷ್ಟು ಒಂದೇ ದಿನಕ್ಕೆ ನನಗೆ ಕಡಿಮೆ ಆಗಿತ್ತು. ನಾನು ಆ್ಯಕ್ಚುಲಿ ಯೋಗ ಪಟ್ಟು, ಬಟ್ ಬ್ಯಾಕ್ ಬೆಂಡಿಂಗ್ ಎಲ್ಲ ಏನೂ ಮಾಡ್ಲಿಕ್ಕೆ ಆಗ್ತಿದ್ದಿಲ್ಲ. ನಾನು ಗಾಡಿಯಲ್ಲಿಂದ ಬಿದ್ದಾಗಿಂದ ತುಂಬ ನೋವು ಅನ್ಭವಿಸ್ತಾ ಇದ್ದೆ. ನಮ್ಮ ಮನೆಯವರೇ ಪಾತ್ರೆ ತೊಳೆಯೋದು, ಬಟ್ಟೆ ತೊಳೆಯೋದು, ಪ್ರತಿಯೊಂದು ಮಾಡ್ತಿದ್ರು. ಏನೋ ಹೆಚ್ಚಿದ್ದಿಂದ ಒಗ್ಗರಣೆ ಮಾಡ್ತಾ ಇದ್ದೆ ನಾನು 9 ತಿಂಗಳಿಂದ. ಈಗ 10ನೇ ತಿಂಗಳಿಗೆ ಬಿದ್ದಿದೆ. ಆದರೆ ದೇವರು ಈ ಶ್ರಾವಣ ಶುರುವಾಗೋಕ್ಕೂ ಆಷಾಢ ಮುಗಿಯೋಕ್ಕೂ ನನಗೆ ಒಳ್ಳೆ ಅದೃಷ್ಟ ಕೊಟ್ಟಿದ್ದಾನೆ ಅಂತ ನನಗೆ ನಿಜ ದೇವರಿಗೆ, ದೇವ್ರ ರೂಪದಲ್ಲಿರೋ ಈ ಮೇಡಮರಿಗೆ, ಅಮ್ಮಂದಿರಿಗೆ, ಮಕ್ಕಳಿಗೆ ನಾನು ತುಂಬ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಅನ್ನೋ ಒಂದು ಪದ ಚಿಕ್ಕದಾಗಿರ್ಬೋದು, ಬಟ್ ಮನಸ್ಸಿನ ಆಳದಿಂದ ನಾವೆಲ್ಲರೂ ಸಹ ಅವ್ರಿಗೆ ಒಳ್ಳೇದಾಗಲಿ ಅಂತ ಅನಿಸ್ತಾ ಇದ್ದೀವಿ ಪ್ರತಿದಿನ. ಅವರು ಮಾಡೋ ಸೇವೆ, ಅವ್ರು ಮಾಡೋ ಪ್ರೀತಿ, ಆ ಅಪ್ಪುಗೆ ನಮ್ಮ ಸ್ವಂತ ಮಕ್ಕಳೇ ಅಪ್ಪ ಅಮ್ಮನ ಬರ್ಡೇ ಯಾವಾಗ ಅಂತ ಗೊತ್ತಿಲ್ಲ ನಮ್ಮ ಮಕ್ಕಳಿಗೆ. ಎಷ್ಟೇ ಎಜುಕೇಟೆಡ್ ಇದ್ರು ಅವ್ರದೇ ಸೆಲೆಬ್ರೇಟ್ ಮಾಡೋಕ್ಕೆ ಕೂರ್ಸೋದಿಲ್ಲ ಈ ಮೊಬೈಲ್ ದುನಿಯಾದಲ್ಲಿ. ಬಟ್ ಅಮ್ಮಂದಿರು ಅದನ್ನ ಕೇಳಿ ಮಾಡ್ಕೊಂಡು ಅದನ್ನ ಎಷ್ಟು ಸಲ ಫೋನ್ ಮಾಡ್ತಾ ಬರೋವರೆಗೂ ಅಂದರೆ ಆ ಪ್ರೀತಿ ಮತ್ತೆಲ್ಲೂ ಸಿಗಲ್ಲ ಅಂತ ಅನಿಸುತ್ತೆ ನಮಗೆ. ಹಾಗಾಗಿ ಈ ಫೋಟಾನ್ ಥೆರಪಿ ಅಂತೂ ನಿಜವಾಗ್ಲೂ ಒಂದು ಮಿರಾಕಲ್ ಅಂತ ಅನ್ಬೋದು. ಎಲ್ಲರೂ ತಗೊಂಡು ನೋಡಿ. ನೀವು ಗೌರ್ಮೆಂಟ್ ನಮಗೆ ತಗೊಳ್ಳಿ ಅಂತಲ್ಲ, ಇಲ್ಲಿ ಬಂದು ನಿಮ್ಮ ಆರೋಗ್ಯ ಪಡೀರಿ ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ಅದನ್ನ ತಯಾರು ಮಾಡಿದವರಿಗೂ, ಅದನ್ನ ಇಲ್ಲಿ ಇದು ಮಾಡ್ತಾ ಪ್ರಾರಂಭಿಸ್ತಿದಾರಲ್ಲ ಅವರಿಗೂ, ಲಾಂಚ್ ಮಾಡಿದಾರಲ್ಲ ಅವರಿಗೂ, ಆ ಉಪಯೋಗ ನಮಗೆ ಕೊಡ್ತಾ ಇದ್ದಾರಲ್ಲ ನಮ್ಮ ಅಮ್ಮಂದಿರಿಗೆ, ಅಂದರೆ ಮಕ್ಕಳ ರೂಪದಲ್ಲಿರೋ ಮೇಡಮ್ ಅವರಿಗೆಲ್ಲರಿಗೂ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಮನದಾಳದ ಮಾತುಗಳಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಹೆಲ್ತ್ ಈಸ್ ವೆಲ್ತ್. ವೆಲ್ತ್ ಅಂದರೆ ದುಡ್ಡು, ಐಶ್ವರ್ಯ. ಹೆಲ್ತೇ ಇಲ್ಲ ಅಂದಮೇಲೆ ಐಶ್ವರ್ಯ ತಗೊಂಡು ಏನು ಮಾಡೋಣ? ಒಡವೆ ಹಾಕ್ಕೊಳ್ತೀವಿ, ನಮ್ಮ ಮುಖದ ಮೇಲೆ ಕಳೆ ಇಲ್ಲ ಅಂದರೆ, ನಾವಿಲ್ಲಿ ನಿಂತ್ಕೊಳ್ಳೋ ಗಟ್ಟಿ ಕಾಲಿಲ್ಲ ಅಂದರೆ ಗೆಜ್ಜೆ ಹಾಕಿ ಏನು ಪ್ರಯೋಜನ ಅಲ್ವಾ? ಏನು ನಮಗೆ ಆಭರಣ ಬೇಡ, ನಮ್ಮ ಮುಖನೇ ತೋರಿಸುತ್ತೆ ನಾವು ಹೆಲ್ದಿಯಾಗಿದ್ದೀವಿ ಅಂತ. ನಮ್ಮ ಕಣ್ಗಳೇ ತೋರಿಸ್ತವೆ. ನಮ್ಮಲ್ಲಿ ಟೈರ್ಡ್ ಅನಿಸಿದ್ರೆ ಅಪ್ಪ ಅಮ್ಮ ಅಂತೀವಿ. ಅದೇ ಖುಷಿಯಾಗಿದ್ರೆ ಅದು ಹಾಕ್ಕೊಳ್ಳೋಣ, ಇದು ಹಾಕೊಳ್ಳೋಣ, ಎಲ್ಲ ಒಂದಾಗ ಒಂದು ಬರ್ತಾನೆ ಇರುತ್ತೆ. ಹಾಗಾಗಿ ಈ ಭದ್ರಾವತಿಲಿ, ಅದು ಈ ಪ್ಲೇಸಲ್ಲಿ ನನಗೆ ನಿಜ ಇಲ್ಲಿದ್ರು ನಮ್ಮ ಮನೆ ಇಲ್ಲೇ ಇತ್ತು, ನನಗೆ ಗೊತ್ತಿರಲಿಲ್ಲ. 1 ತಿಂಗಳಿಂದ ಸತತವಾಗಿ ಬರ್ತಾ ಇದ್ದೀನಿ. ಬಟ್ ಇವರ ಈ ಸೇವೆಗೆ ಎಷ್ಟು ಏನು ಹೇಳಿದ್ರು ನನಗೆ ಸಾಧ್ಯ ಇಲ್ಲ. ಅದನ್ನ ಲಾಂಚ್ ಮಾಡಿದಾರಲ್ಲ ಅವ್ರ ಸರ್ ಅವರಿಗೂ ಸಹ ದೇವ್ರು ಒಳ್ಳೇದು ಮಾಡಲಿ. ಅವರಿಂದ ಇನ್ನೂ ನಮ್ಮಂತಹ ನೂರಾರು ಪೇಷಂಟ್ಗಳಿಗೆ, ಪೇಷಂಟ್ ಅನ್ಕೊಳ್ಬಾರ್ದು ಇಲ್ಲಿ ಬಂದಮೇಲಂತೂ ನಾವು ಅಲ್ವಾ, ಅಂಥವ್ರಿಗೆ ತುಂಬ ಜನರಿಗೆ ಅವರ ಸೇವೆ ಸಲ್ಲಿ, ಅವರಿಗೆ ದೇವರು ಆರೋಗ್ಯವನ್ನು ಕೊಡಲಿ. ಇಲ್ಲಿರೋರಿಗೆ ಎಲ್ಲರಿಗೂ ಇದೇ ರೀತಿ ಸೇವೆ ಸಲ್ಲಿಸ್ತಾ ಇರೋ ಎಲ್ಲರಿಗೂ ದೇವರ ಆರೋಗ್ಯವನ್ನು ಇನ್ನಷ್ಟು ಕೊಡಲಿ ಅಂತೇಳಿ ನಾವೆಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ಅಂತ ಹೇಳ್ತಾ, ತುಂಬ ಹೆಲ್ದಿ ಆಗಿದ್ದೀನಿ ನಾನು. ನಿದ್ದೆ ಇರಲಿಲ್ಲ ನನಗೆ. ಈ ಗಾಡಿ ಹೊಡ್ಬೇಕಂದ್ರೆ 2 ಡಬಲ್ ನನ್ನ ಹಿಂದೆ ಕೂದ್ರೆ ಬೇಡ ಅನ್ನೋಕ್ಕೂ ಆಗಲ್ಲ. ಈಗ ಹೆಲ್ಪ್ ಮಾಡಬೇಕನ್ನೋ ಮನೋಭಾವನೆ ಇದೆ, ಬಟ್ ನನ್ನೇ ಕೈ ಆಗ್ತಾನೆ ಇಲ್ಲ ಅಲ್ಲಿ ಇದು ಮಾಡಲಿಕ್ಕೆ. ಮನೇಲಿ ಕೆಲಸ ಮಾಡ್ತಿರ್ಲಿಲ್ಲ ನಾನು, ಒಂದು ಬಟ್ಟೆ ವಾಶ್ ಮಾಡ್ತಿರ್ಲಿಲ್ಲ. ಅವು ಎಲ್ಲ ಇದೆ ಫೆಸಿಲಿಟಿ, ಬಟ್ ನನಗೇನು ಹ್ಯಾಂಡ್ ವಾಶೇ ಮಾಡಬೇಕನ್ನೋ ಒಂದು ವಾರಕ್ಕೊಂದ್ಸಲ ನಮ್ಮ ಮನೆಗೆ ಜೋರು ಮಾಡಿ ಕೆಲಸ ಮಾಡಿಸ್ತಾ ಇದ್ದೆ. ಈಗ ನಮ್ಮ ಮನೇಲಿ ರಿಲೀಫ್ ಆಗಿದ್ದಾರೆ. ನಾನು ಎಲ್ಲ ಕೆಲಸ ನಾನೇ ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ. ಈಗ ಯೋಗ ಎಲ್ಲ ಹೇಳ್ಕೊಡೋದು ನಾನು ಒಬ್ಬರು ಯೋಗ ಟೀಚರು, ಆದರೂ ಇಷ್ಟು ಸಪೋರ್ಟ್ ಪಟ್ಟಿದ್ದೀನಿ ನಾನು. ಯಾವ ಮೆಡಿಸಿನಿಂದನೂ ವಾಸಿ ಆಗಿರೋದು ವಿತೌಟ್ ಮೆಡಿಸಿನಿಂದ ವಾಸಿ ಆಗಿದೆ ಮೇಡಮ್. ಫೋಟಾನ್ ಥೆರಪಿ ಅಂತೂ ಇನ್ನೂ ಮಿರಾಕಲ್ ಅದೇ ಹೇಳ್ತಿರಲಿಲ್ಲ. ನನ್ನ ಮುಖ ಇಷ್ಟು ಚಂದ, ನನಗೆ ಏನು ಹಚ್ಚಿಲ್ಲ. ನಾನು ಮಾಡ್ಕೊಂಡು ಸ್ಕೂಲಿಗೆ ಓಡೋಗಿದ್ದೆ ನಾನು. ಅಲ್ಲಿಂದ ಈಗ ಮೀಟಿಂಗ್ ಸಂಜೆ ಇದೆಯಲ್ಲ ಬರ್ಲಿಕ್ಕೆ ಆಗಲ್ಲ, CL ಹಾಕಿ ಇಲ್ಲಿ ಬಂದೆ ನಾನು. ಹಾಗಾಗಿ ಮೇಡಮ್ ಹತ್ರ ಅದನ್ನ ತಗೊಳ್ಳಿಕ್ಕೆ ಅಂತಲೇ ಬಂದಿದ್ದೀನಿ. ಯಾಕಂದರೆ ಏನು ಹಚ್ಚಿಲ್ಲ ನಾನು. ನಮ್ಮ ಮೇಡಮ್ ಇರ್ತಾರೆ, ಮುಖ ಏನೋ ಗ್ಲೋ ಇದೆಯಲ್ಲ ಮೇಡಮ್ ಅಂದರು. ಮಿರಾಕಲ್, ನೀ ಸಂಜೆ ಹೋಗ್ತಿಲ್ಲ ಗೊತ್ತಾಗುತ್ತೆ ವಸೀಮಾ ಅಂತ ನಮ್ಮ ಟೀಚರ್ ಇಲ್ಲಿ ಬರ್ತಾ ಇದ್ದಾರೆ. ಅವರಿಗೂ ಹೇಳಿದ್ದೀನಿ. ಅವರೆಲ್ಲರೂ ಖುಷಿಯಾಗಿ ಒಂದೇ ದಿನಕ್ಕೆ ಇಟ್ಟು ರಿಸಲ್ಟ್ ಅಂದರೆ 1 ತಿಂಗಳು ನಾವು ತಗೊಂಡ್ವಿ ಅಂದಾಗ ಹೆಂಗಿರ್ಬೋದು? ಬೇರೆ ಯಾರು ನಮಗೆ ಸುಂದರಿ ಅನ್ನೋದು ಬೇಡ, ನಮ್ಮ ಮನಸ್ಸಿಗೆ ಮುಖ ನೋಡ್ಕೊಂಡಾಗ ನಮಗೆ ಖುಷಿ. ಮುಖವೇ ಮನಸ್ಸಿನ ಕನ್ನಡಿ ಅಲ್ವಾ?
ಕಂಟ್ರಿ ಹೋಗಿ ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡಿ ಬಂದಿದ್ದಾರೆ. ಫ್ರೀ ಆಗಿರೋ ಸೇವೆನ ನೀವು ತಗೊಳ್ಳಿ, ನಿಮ್ಮ ಅಕ್ಕಪಕ್ಕದವರಿಗೂ ಹೇಳಿ, ಅವ್ರ ಆರೋಗ್ಯನಾಗಲಿ. ಸ್ವಚ್ಛ ಭಾರತ್ ಇದ್ರೆ ನಾವೆಲ್ಲರೂ ಸ್ವಚ್ಛವಾಗಿರ್ತೀವಿ, ನಿಷ್ಕಲ್ಮಶ ಮನಸ್ಸನ್ನ ಹೊತ್ಕೊಂತೀವಿ ಅಂತ ಹೇಳ್ತಾ ಒಂದು ಡೌಟ್ ಏನಂದ್ರೆ ಒಂದು ಏನೋ ಅವರಿಗೆ ಅದ್ರ ಬಗ್ಗೆ ಏನು ನಾಲೆಜ್ ಯಾಕಂದ್ರೆ ಇಲ್ಲಿ ಬಂದು ಒಂದಕ್ಕೆ ಯಾವುದು ಸಿಗಲ್ಲ ಅಮ್ಮ. ಈಗ ನಾವು ಅಡುಗೆ ಮಾಡಿದ ರುಚಿ ಒಂದಿನ ನಮ್ಮ ಮಕ್ಕಳಿಗೆ ಒಂದೇ ದಿನ ಗೊತ್ತಾಗುತ್ತಾ ರುಚಿ ಏನು ಗೊತ್ತಾಗಲ್ಲ. 2-3 ದಿನ ಅಮ್ಮ ಮೊನ್ನೆ ಟೇಸ್ಟ್ ಚೆನ್ನಾಗಿತ್ತು, ಇವತ್ತಿನ ಚೆನ್ನಾಗಿಲ್ಲ ಹೇಳ್ತಾರಲ್ವಾ. ಹಾಗೇನೆ ಇಲ್ಲಿ ಬಂದ್ಮೇಲೆ ನಿಮಗೆ ಇದು ರಿಸಲ್ಟ್ ಅಂತೂ ಒಂದೇ ದಿನಕ್ಕೆ ಗೊತ್ತಾಯ್ತು. ಬಟ್ ಆ ಥರದ್ದು ಇದೆಲ್ಲ ಒಂದು 2-3 ದಿನಕ್ಕೆ ನನಗೆ ಗೊತ್ತಾಯ್ತು. ಇದು ಬಿಫೋರ್ ಬಂದಿತ್ತು, ಲಾಸ್ಟ್ 15 years ಬ್ಯಾಕ್ ಬಂದಿತ್ತಿದ್ದು, ನಮ್ಮ ಆಂಟಿಗೆಲ್ಲ ಕೊಡ್ತೀನಿ. ಬಟ್ ನಾವು ತಗೊಳ್ತಿರ್ಲಿಲ್ಲ. ಆದರೆ ಈಗ ಪ್ರಾಕ್ಟಿಕಲ್ ಆಗಿ ಖುಷಿಯಾಗಿದ್ದೀವಿ ಅಂದರೆ ಈ ಸೆರಾಕೇನು ಕೋಟಾನ್ ಥೆರಪಿ ಅಂತ ಈಗ ಅದು 100% ರಿಸಲ್ಟ್ ಕೊಡೋಕ್ಕಿದೆ. ಕೋಟಾನ್ ಥೆರಪಿ ದಯವಿಟ್ಟು ಎಲ್ಲರೂ 5 ನಿಮಿಷ ಆಗಿ ತಗೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಮನೆಗೆ ಹೋಗಿ ನಿಮ್ಮ ಕನ್ನಡ ಮುಖ ನೋಡಿ, ಇವತ್ತಿನ ಮುಖ ನೋಡ್ಕೊಳ್ಳಿ, ಒಂದು ಫೋಟೋ ತಗೊಳ್ಳಿ, ನಾಳೆ ಒಂದು ಸಲ ನೋಡಿ, ಗೊತ್ತಾಗುತ್ತೆ ನಿಮಗೆ ಹೌದಲ್ವಾ ಅಂತ ಹೇಳಿ. ಯಾವ ಬ್ಲಡ್ಡು ತೆಗಿಯಲ್ಲ, ಯಾವ ವಿತೌಟ್ ಮೆಡಿಸಿನ್. ಗ್ಯಾಸ್ಟಿಕ್ ಮಾತ್ರ ನುಂಗ್ತಿದ್ದೆ, ಅದು ಇಲ್ಲ. ನನಗೆ ನಿದ್ದೆ ಮಾತ್ರ ತಗೊಳ್ತಿದ್ದೆ ಕೈ ನೋವಿಂದ, ಅದು ಬಿಟ್ಟಿದ್ದೀನಿ ನಾನು. ಸತ್ತೂರು ನನಗೆ ಒಬ್ಳು ಟೀಚರಾಗಿ ಸುಳ್ಳು ಹೇಳ್ತಾ ಇಲ್ಲ, ಅಷ್ಟು ಪಾಸಿಟಿವ್ ರಿಸಲ್ಟ್ ಇದೆಯಪ್ಪ ಇದರಲ್ಲಿ. ಈಗ ನಮ್ಮ CRP ಮೇಡಮ್ ಅಂತ ಒಬ್ರು ಬರ್ತಾರೆ, ಅವರು ಮನೆಗೆ ಅಂದರೆ ಅವರೇ ಒತ್ತಾಗಿ ಹೇಳ್ತಿದ್ದಾರೆ, ಮೇಡಮ್ ನಾನು ತಗೋಬೇಕು ಅಂತೇಳಿ. ಅವರು ತಗೊಂಡ್ರೆ, ಯಾಕಂದರೆ ಅವ್ರಿಗೆ ಒಂದೇ ದಿನಕ್ಕೆ ಗೊತ್ತಾಗಿದೆ ಈಗ ರಿಸಲ್ಟು. ಅಷ್ಟು ಚೆನ್ನಾಗಿದೆಯಪ್ಪ. ದೇವರು ಹೆಂಗೋ ಈ ಭದ್ರಾವತಿ ಜನಕ್ಕೆ ನಮಗೆ ಅವಕಾಶ ಕೊಟ್ಟಿದ್ದಾನೆ. ಇದೆಲ್ಲ ತಗೊಂಡು ನಾವು ಆರೋಗ್ಯಯುತವಾಗಿರೋಣ ಅಂತ ಹೇಳ್ತೀನಿ ಮೇಡಮ್.